ಬಾರಲ ಇಲ್ಲಿ ಬಂದೆ ಶಿವ. ಈ ಭಕ್ತರಂದೆಲ್ಲ ಶಿವ. ಹಾ ಶಿವ. ಹೆಣ್ಣು ಮಕ್ಕಳ ಗಂಡು ಮಕ್ಕಳಪ್ಪ ಇಬ್ರು ಬಂದಾರಿ ಗುರುಗಳ. ಅಯ್ಯಯ್ಯೋ ಕೆಲಸ ಕೇಟಿದ್ಲ. ಈಗ ಹೆಂಗ್ ಮಾಡಿದ್ರಿ? ಕೆಲಸ ಮಾಡು. ಹಾ ಗುರುಗಳ. ಗಂಡು ಮಕ್ಕಳು ಬಂದ್ರ ಸ್ವಾಮಿ ಮಾಡ್ದಾಗಲ್ಲ ಅಂತೇಳ. ಹಾ ಹೆಣ್ಣು ಮಕ್ಕಳು ಬಂದ್ರೆ ಕರಕಂಬ. ಆಯ್ತು ಗುರುಗಳ. ನೀವ್ ಹೇಳಿರಂದ್ರೆ ಗಂಡ ಮಕ್ಕಳು ಹೊತ್ತು ಹೊರಗೆ ಹಾಕಿ ಹೆಣ್ಮಕ್ಳು ಹೊಳಕತ್ತೀನಿ ಗುರುಗಳ. ಮಾಮಾರ ಅಯ್ಯೋ 6 ತಿಂಗಳು ರಿಚಾರ್ಜ್ ಆದವ ಮಾಮಾರ ಅಂದ್ರಲ್ಲ ಏನಾದ್ರಿ 60 ವರ್ಷದ ಒಂದು ಹಳೆ ನಾಯಿ ಇವ್ರ ಕಾಲಿಟ್ಬಿಟ್ಲೆ 12 ಮರಿ ಆಗ್ತದ. ಸೌಮ್ಯರ ಏನು ಸಮಸ್ಯೆ ಬಾಲೆ? ನಮ್ಮ ಅಕ್ಕಗೆ 6 ವರ್ಷ ಆಯ್ತು, ಇನ್ನೂ ಮಕ್ಳೇ ಆಗಿಲ್ಲ. ಮಕ್ಳಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಬಾವುಕ ಬಾವುಕ ಮಕ್ಕಳಾಗ್ಬೇಕಂದ್ರೆ ಬಾವುಕ್ ಮಾಡ್ಬೇಕು. ಬೇಡ ಮಾಡ್ಬೇಕು ಅಂದ್ರೆ ಇವತ್ತು ರಾತ್ರಿ ನೀವು ಮಾಡಬೇಕು. ಇಲ್ಲಾಂದ್ರೆ ಬಾ. ಬೇಕಾದ್ರೆ ನಮ್ಮ ಅಕ್ಕನ್ ಕರ್ಕೊಂಡ್ ಬರ್ತೀನಿ. ಅಕ್ಕ ಏನತ್ತ ಅವ್ರ ಅಕ್ಕ ಅಕ್ಕದಳಂತೋಯಪ್ಪ. ಬಾಲೆ ಬಾಲೆ ಸುಮ್ಮನೆ ನೀನಲ್ಲ. ಬಾಲೆ ಬಾಲೆ ನೀ ಯಾಕೆ ಬಂದಿಲ್ಲ? ನೀವು ಅಂದಿಲ್ಲ ಬಾಲೆ ಅಂತಂದು. ಅದು ಪ್ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಬಾಲೆ, ಗಂಡು ಮಕ್ಕಳಿಗೆ ಒಯ್ಕೆಂತ ಹೋಗ್ಲೆ. 3 ತಿಂಗಳಿಂದ ನಮ್ಮ ಊರಿಗೆ ಬಂದಿದ್ದೀರಿ. ನನ್ನ ಗಂಡು ಮಕ್ಳು ಅಪ್ಪ ಅಂದ್ರೆ ಏನಾಗಲ್ತವ? ಎಟ್ಟು ಬರೀ ಎಟ್ಟು ನೀ ಅಜ್ಜಾರ ನಮ್ಮ ಊರಿಗೆ ಬಂದಿದ್ದೀರಿ 3 ತಿಂಗಳದ ಹಿಂದ. ನಮ್ಮ ಊರಾಗ ಇವ್ರು ಬಂದು ಹೋಗಿನ್ರಿ. ಎಮ್ಮೆ ಗಬ್ಬ ಆಗಿತ್ರಿ. ಗುರುಗಳ ತಾನು ಹಚ್ಕೋಬೇಕ ಯಪ್ಪ. ಕುಂದಿರಿ ಕುಂದಿರಿ ಕುಂದಿರಿ. ಹಸಿ ಆಗಿತ್ತಡ್ಲಿ. ಇನ್ನೊಂದು ಮೈಕಿಸ್ಗ. ಐತ್ರಿ ಗುರುಗಳ. ಶಿಷ್ಯ ಎತ್ತೀರ ಗುರುಗಳ? ಹ್ಞೂನಪ್ಪ. ಇವತ್ತ ಪ್ರಚಾರ ಮಾಡೀನ್ರಿ. ಏನಂತ ಮಾಡಿ? ಈ ಊರಿಗೆ ದೊಡ್ಡ ಗುರುಗಳು ಬಂದಾರ್ರಿ ಅಂತಂದು. ಭಕ್ತರು ಬಂದಾರ್ರಿ ಗುರುಗಳ. ಭಕ್ತರು ಬಂದಾರ. ಬಾರಲ ಇಲ್ಲಿ ಬಂದೆ ಶಿವ. ಈ ಭಕ್ತರಂದೆಲ್ಲ ಶಿವ. ಹಾ ಶಿವ. ಹೆಣ್ಣು ಮಕ್ಕಳ ಗಂಡು ಮಕ್ಕಳಪ್ಪ ಇಬ್ರು ಬಂದಾರಿ ಗುರುಗಳ. ಅಯ್ಯಯ್ಯೋ ಕೆಲಸ ಕೇಟಿದ್ಲ. ಈಗ ಹೆಂಗ್ ಮಾಡಿದ್ರಿ? ಕೆಲಸ ಮಾಡು. ಹಾ ಗುರುಗಳ. ಗಂಡು ಮಕ್ಕಳು ಬಂದ್ರ ಸ್ವಾಮಿ ಮಾಡ್ದಾಗಲ್ಲ ಅಂತೇಳ. ಹಾ ಹೆಣ್ಣು ಮಕ್ಕಳು ಬಂದ್ರೆ ಕರಕಂಬ. ಆಯ್ತು ಗುರುಗಳ. ನೀವ್ ಹೇಳಿರಂದ್ರೆ ಗಂಡ ಮಕ್ಕಳು ಹೊತ್ತು ಹೊರಗೆ ಹಾಕಿ ಹೆಣ್ಮಕ್ಳು ಹೊಳಕತ್ತೀನಿ ಗುರುಗಳ. ಬರ್ರಿ ಭಕ್ತರ. ನಮಸ್ತೆ ರೀ ಅಣ್ಣಾರ. ನಮಸ್ತೆ ರೀ ಅಣ್ಣಾರ. ಇಲ್ರಿ ಅಣ್ಣನ ತಳಕ್ಕೆ. ಸಮಾಧಾನ ನಾನೇ ಹೇಳ್ತೀನಿ. ನಮಸ್ತೆ ರೀ ಕಾಕಾರ. ಅಯ್ಯೋ ಸುದ್ದ ಆತಿಲ್ಲ. ಸ್ವಾಮಿ ಮಕ್ಕಂದನ್ರಿ. ಸುಮ್ಮನೆ ನಾ ಸಮಾಧಾನ ಮಾಡ್ತೀನಿ ಸುಮ್ಮನೆ. ನೀ ಕೈ ತೆಗಿರಿ. ನಮಸ್ತೆ ರೀ ಗುರುಗಳೇ. ಇಲ್ಲ ಸ್ವಾಮಿ ಸತ್ತ ನಡಿ. ರೇ ನಿಮ್ಗೆಲ್ಲರ ನಮಸ್ತೆ ರೀ ಅಂಕಲ್. ಅಯ್ಯೋ ಮುಗ್ದ ಹೋದ್ ನಡಿ. ಅವ ಗುದ್ದು ಬಿಟ್ಟು ಬರೋದ 3 ತಿಂಗಳು ಒಮ್ಮೆ. ಈಗ ಒಳ್ಳೆ 6 ತಿಂಗಳು ಗುದ್ನ್ಯಾಗ ಕುಕ್ಕಂದವ. ಮತ್ತೇನ್ ಹೇಳ್ಬೇಕು? ಪ್ರೀತಿ ಪ್ರೇಮ. ಬರ್ರಿ 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 ಇಲ್ಲಿ ಬರ್ರಿ. ತೋರಿಸ್ಬೇಕ್ರ ಒಳಗೆ ರೂಮ್ನೇ ತೋರಿಸ್ಬೇಕು. ಇದಾಗುತ್ತದೆ ಅದು ಮತ್ತೆ. ಹೇಳಕತ್ತೀನಿ ಪ್ರೀತಿ ಪ್ರೇಮದಿಂದ. ಪ್ರೀತಿ ಪ್ರೇಮ. ಸರಿ ಸಮಾಧಾನ. ನೀ ಸುಮಿರು. ಗುಡ್ ಪ್ರೀತಿ ಪ್ರೀತಿ ಪ್ರೀತಿ. ಹಾ ಪ್ರೀತಿಯಿಂದ. ಕರ್ಕಂಬಲೆ ರೂಮಿಗೆ ಇವತ್ತ ಕರ್ಕೊಂಬರ್ತೀನಿ ಸುಮ್ಮನೆ. ಆ ತರ ಹೇಳ್ಬೇಕು. ಪ್ರೀತಿಯಿಂದ ಅಂದ್ರ ನಿಮ್ಗೆ ಏನ್ ಫಲ ಬೇಕಂದ್ರೆ ಕೊಡ್ತಾರ ನಮ್ ಗುರುಗಳು. ನಮಸ್ತೆ ರೀ ಮಾಮಾ ಸ್ವಾಮಿಯರು. ಶಿಷ್ಯ ಇನ್ನೊಂದು ಚೂರು ಕೆಳಗೆ ತಿಕ್ಕಲೆ. ಇನ್ನೊಂದು ಚೂರು. ಬಾಲೆ ಬಾಲೆ ಸುಮ್ಮನೆ ನೀನಲ್ಲ. ಬಾಲೆ ಬಾಲೆ ನೀ ಯಾಕೆ ಬಂದಿಲ್ಲ? ನೀವು ಅಂದಿಲ್ಲ ಬಾಲೆ ಅಂತಂದು. ಅದು ಪ್ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಬಾಲೆ, ಗಂಡು ಮಕ್ಕಳಿಗೆ ಒಯ್ಕೆಂತ ಹೋಗ್ಲೆ. ಸುಮ್ನಿರು. ನಿನ್ಗೆ ಯಾಕೆ ಗೊತ್ತೈತ್ಲೆ? ಮತ್ತೆ ನೀನು ಹೇಳ. ನಿನಗೆ ಗೊತ್ತಾಯ್ತಲ್ಲ. ಮಾಮಾ ಸ್ವಾಮಿಯರ ಏನು ಸಮಸ್ಯೆ ಬಾಲೆ? ನಮ್ಮ ಅಕ್ಕಗೆ 6 ವರ್ಷ ಆಯ್ತು, ಇನ್ನೂ ಮಕ್ಳೇ ಆಗಿಲ್ಲ. ಮಕ್ಳಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಬಾವುಕ ಮಕ್ಕಳಾಗ್ಬೇಕಂದ್ರೆ ಬಾವುಕ್ ಮಾಡ್ಬೇಕು. ಬೇಡ ಮಾಡ್ಬೇಕು ಅಂದ್ರೆ ಇವತ್ತು ರಾತ್ರಿ ನೀವು ಮಾಡಬೇಕು. ಇಲ್ಲಾಂದ್ರೆ ಬಾ. ಬೇಕಾದ್ರೆ ನಮ್ಮ ಅಕ್ಕನ್ ಕರ್ಕೊಂಡ್ ಬರ್ತೀನಿ. ಅಕ್ಕ ಏನತ್ತ ಅವ್ರ ಅಕ್ಕದಳಂತೋಯಪ್ಪ. ಮಾಮಾ ಸ್ವಾಮಿಯರ
ಎಲ್ಲಿ ಕರ್ಕೊಂಡು ಬರಬೇಕು? ಈಕಿಗೆ ನಿದ್ದೆ ಮಾಡೈತಿ ಚಂದ್ರ ಹಚ್ಚ ಮನಸ್ಸು. ಆಕಿನ ಅಲ್ಲಿ ಸೈಲೆಂಟ್ ಕುಂದಿರ್ಸಿ ಬರ್ತೀನಿ ಬಾ ಕುಂದ್ರ. ಏನು ಸಮಸ್ಯೆ ಬಾಲೆ? ಬಂದು ನೋಡ್ರಿ ಅವ್ರ ಅಕ್ಕನ. ಹಾ ಅಪ್ಪರ ಹಾ ಅಪ್ಪ ಅನ್ನಂಗಲ್ಲ ಮತ್ತ ನಾ ಕಲ್ತಾ ಹೊಡಿತು ನೋಡೋಣ. ಸಮಾಧಾನ 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 ಸಮಾಧಾನ. ಆಗಿನ ಆಗಿನ ರೀ ಹಾ. ಮಾಮಾರ ಅಯ್ಯೋ ಅಯ್ಯೋ 6 ತಿಂಗಳು ರಿಚಾರ್ಜ್ ಆದವ ಮಾಮಾರ ಅಂದ್ರಲ್ಲ ಮತ್ತೇನೈತಿ? ಸಮ್ಯ ನನಗ ಮದ್ವೆ ಆಗಿ 6 ವರ್ಷ ಆಯ್ತ್ರಿ, ಇನ್ನ ತನ ಮಕ್ಕಳ ಆಗಿಲ್ರಿ. ಮದುವೆ ಆಗಿ 6 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಮಕ್ಕಳಾಗಿಲ್ಲ? ಯಾಕೆ ಚಿಂತೆ ಮಾಡ್ತಿ? ಏ ಮಾತಾಡ್ರಿ ಗುರುಗಳು, ನೀವು ಮಾತಾಡ್ರಿ. ಮದುವೆ ಆಗಿ 6 ವರ್ಷ ಆಯ್ತು, ಇನ್ನೂ ಪಾವುಕಾಗಿಲ್ಲ, ಅದು ಮಕ್ಕಳಾಗಿಲ್ಲ. ಓ ಯಾಕೆ ಚಿಂತೆ ಮಾಡ್ತಿ? ಯಾಕೆ ಚಿಂತೆ ಮಾಡ್ತಿ? ಎಲ್ಲಿ ತಗೋ ನೀನ ಮಾತಾಡ. ನಾ ಹೊಕ್ಕೇನ ಏ ಬರ್ರಿ. ನಾ ಹೊಕ್ಕೇನೆ. ಏ ಇಲ್ಲ ಬರ್ರಿ ಮಾತಾಡ ಮಾತಾಡ್ರಿ 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 ಮಾತಾಡ್ರಿ. ಮದುವೆ ಆಗಿ 6 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಯಾಕೆ ಚಿಂತೆ ಮಾಡ್ತಿ? ಏ ಮುಂದಿನ ಡೈಲಾಗ್ ಕಂಟಿನ್ಯೂ ಹೇಳ್ತೀರಿ. ನಮ್ಮ ಗುರುಗಳಿಗೆ ಕುರ್ಚಿ ತಗೊಂಡ್ಬಿಡ್ತೀರಾ? ಏ ಅದು ನಮ್ಮ ಗುರುಗಳ ಕಿಮ್ಮತ್ತಿಲ್ಲ. ಏ ಅಲ್ಲ ಇಲ್ಲ ಇಲ್ಲ ನಾವಲ್ಲ ಅಲ್ರಿ ಗುರುಗಳ ನಾವಲ್ಲ ನಾವಲ್ಲ. ಅಣ್ಣ ಅವ್ರೇನು ಗುರುಗಳಂದ್ರೆ ಕಿಮ್ಮತ್ತಿಲ್ಲ. ಏನು ಪಕೆನಡಿಗೆ ನೀರು ಹಾಕೋ ಮಾಡಿ ಅವನ್ನ ಹೆಂಗದ ನೋಡಿ ಒಂಥರ ಹೋತಿ ಕಡೆ ಇದ್ದಂಗದನ ಹಂಗ ಮುಟ್ಟ ಇರ್ಲಿ 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 ಸಮಾಧಾನ ಸಮಾಧಾನ. ಕಣ್ಣು ನಿನ್ನ ಮೂಗಿನಾಗ ನನ್ನ ಹೌದು ಬೇಡ. ಗಜಪತಿ ಗರ್ವಭಂಗ ಮಾಲಶ್ರೀ ಮಾಲಭಂಗ ಸುಮ್ಮನೆ ನಿಂತ ಕೇಳಿ ಪಾಂಡ್ರಪುರ ಪಿಂಡ್ರಿಕೆ ಇಲ್ಲಿ ಯಾವಾಗ ಬಂದಿ ನೀನು? ಸಂಚಾರ ಮಾಡಿಲ್ಲ ಸುಮ್ಮಿರ ಬಾಲೆ ಜೊತೆ ಮಾತಾಡ್ಕತ್ತಾರ ಅವ್ರು. ಅಪ್ಪಾರ ನೀವು ಮುಂದುವರ್ಸ್ರಿ. ಏ ನನ್ನ ಪವಾಡ ಹೇಳ ನೀವು ಬರ್ರಿ ಬರ್ತೀರ. ಹೇಳ. ಹೌದಾ ಹೇಳಪ್ಪ. ಅಪಾರ ಅಪಾರ 3 ತಿಂಗಳಿಂದ ನಮ್ಮ ಊರಿಗೆ ಬಂದಿದ್ದೀರಿ. ನನ್ನ ಗಂಡು ಮಕ್ಳು ಅಪ್ಪ ಅಂದ್ರೆ ಏನಾಗಲ್ತವ? ಎಟ್ಟು ಬರ್ರಿ ಎಟ್ಟು ನೀ ಅಜ್ಜಾರ ನಮ್ಮ ಊರಿಗೆ ಬಂದಿದ್ದೀರಿ 3 ತಿಂಗಳ ಹಿಂದ. ನಮ್ಮ ಊರಾಗ ಇವ್ರು ಬಂದು ಹೋಗಿನ್ರಿ. ಎಮ್ಮೆ ಗಾಬ್ ಆಗಿತ್ರಿ. ಅಂದ್ರಿ ಓ ಅದಲ್ರಿ ಅದು ಎಮ್ಮೆ ಬರೀ ಒಟ್ಟ ಕಟ್ಟಿದ್ದೆ ಇಲ್ರಿ, ಹಾ ಇವ್ರ ಕಾಲಿಟ್ಟು ಅದು ಹಂಗಾಗೈತ್ರಿ. ಮೊನ್ನೆ ನಮ್ಮ ಹಸಿರು ಮಾಡೋಳಪ್ಪ ಹಾ ಬರವ ಮಠಕ್ ಬರವ. ಇನ್ನೊಂದು ಗೊತ್ತನ್ರಿ ಏನಾದ್ರಿ? 60 ವರ್ಷದ ಒಂದು ಹಳೆ ನಾಯಿ ಹಾ ಇವ್ರ ಕಾಲಿಟ್ಟು ಗುಟ್ಲೆ 12 ಮರಿ ಆಗ್ತದ. ಪೌಡ ಏನಂತ ಪೋಣ ಮಾಡಿದ್ರಿ ನೀವು ಅದಕ್ಕಿನ್ನ ದೊಡ್ಡ ಪೌಡಿಲಿ ಹಸಿರು ಮಾಡೋಳಿದು ಇಲ್ಲಿ ಕೇಳಲಿ ನಾ ಹೇಳ್ತೀನಿ. ಅವ ಬರವ ಕುಂದ್ರವ ಅಳವ ಬರವ ಕುಂದ್ರವ ಅಳವ. ಏ ಬೋಸುಡಿಕೆ ಯಾರಿಗಂದಿ? ಅವಾಗ ಅಪಾರ ಯಾಕೆ ಹೇಳ್ತಿಲ್ಲ ಅಂದವ ಯಾಕಂತೀರಿ ಅಂತ ಅಂದ. ನೋಡ್ರಿ 1 ವರ್ಷ ಆತು 2 ವರ್ಷ ಆತು ನನ್ನ ಕತ್ತಿ ಒಟ್ರೆ ಇಳಿಯ ಹೋಲ್ತಂದ ಅಂದವ. ಓ ಮೈ ಗಾಡ್. ತಮ್ಮ ನನ್ ಗೂಟ ಕಟ್ಟ ಅವನು ಅದು ಇಳಿಲಿಕ್ಕಂದ್ರೆ ಕೇಳಂದಿವ ಇವ ಸ್ವಾಮಿ ನಿಮ್ ಗೂಟಕ್ಕಲ್ಲ ಮಠದ ಗೂಟಕ್ಕ. ರಾತ್ರಿ 12 ಗಂಟೆಗೆ ಎದ್ದು ನೋಡ್ತೀನಿ ಮಠ ತುಂಬಾ ಅವನೊಂದು ಕತ್ತಿ ಮರಿನ ಓಡಾಡಕತ್ತೇವು. ಅದು ಒತ್ತಡಕ್ಕಿರಲ್ಲ, ಗೂಟ ಕಿತ್ಕೊಂಡು ಹೋಗೈತಿ ಮಗಂದ. ಗೂಟರ ಉಳಿಸ್ಬೇಕ. ಹೌದು ಕರೆಕ್ಟ್ ರೀ. ನಾಟತ್ತೆ ನೋಡಿದ್ದೆ 12 ಗಂಟೆಕ ನೀವು ಮಾಡೋದು ಏನ ಆಶೀರ್ವಾದ ಅಲ್ರಿ. ಅದು ಮಂಡ್ಲ ಹಾಕಿ ಯಾರು ಬಂದ್ರು? ಆತ ಬೇಸರ ಆದಿಲ್ಲ ಆತಾತ. ಓಕೆ ಜೋರಾಗಿ ಚಪ್ಪಳೆ ಬರಲಿ. ಕಿರಿಕ್ಸಾಲಿ ಪಲ್ಯ ಪುಂಡಿ ಪಲ್ಯ ಗಳಂ ಮಾಡೋದು ಗುದ್ಲೇಪ್ ಸ್ವಾಮಿಗಳು ಅನ್ಸಕತ್ತೀರಿ. ಮಕ್ಳಿದ್ರೆ ಮಕ್ಕಳು ಕೊಡ್ತಾರ. ಕನ್ಯಾಕೋರ ಹೊರ ಕನ್ಯಾ ನಿಮ್ದು ಏನೋ ಸಮಸ್ಯೆ ಇತ್ತಂದ್ರು ಅವ್ರನ್ನ ಭೇಟಿ ಮಾಡ್ರಿ. ಸೌಂಡ್ ಸೌಂಡ್ ಕಲ್ಲೇಶ್ವರ, ಸಮಯಕ್ಕೆ ತಕ್ಕ ಸಂಗಮೇಶ್ವರ, ಅನುಕೂಲಕ್ಕೆ ತಕ್ಕ ಅರ್ಕೇಶ್ವರ, ನಿತ್ಯ ಕಲ್ಯಾಣ ಹಸಿರು ತೋರಣ, ಕಿಶೋರಿ ಕಲ್ಯಾಣ, ಸ್ಮಶಾನ ರುದ್ರ ಸ್ವಾಮಿ ಕಲ್ಯಾಣ, ಪಾರ್ವತಿ ಪರಮೇಶ್ವರ, ಗಜಪತಿ ಗರ್ವಭಂಗ, ಸ್ಮಶಾನ ರುದ್ರ ಸ್ವಾಮಿ ಜಿ ಕಿ, ಸ್ಮಶಾನ ರುದ್ರ ಸ್ವಾಮಿ ಜಿ ಕಿ. ಸ್ಮಶಾನ ರುದ್ರ ಸ್ವಾಮಿ ಮಡಗಬೇಕು ಪಾದ. ಸ್ಮಶಾನ ರುದ್ರ ಸ್ವಾಮಿ
ಮಡಗಬೇಕು, ಮಡಗಬೇಕು, ಬಾಳಿಗೆ ಇಡಬೇಕು ಪಾದ. ದರ್ಶನ ಆಯ್ತಲ್ಲ, ತಾವುಗಳು ಹೊರಡ್ಬೋದು. ಈಗ ಸ್ವಾಮಿಗಳ ಬಾಯಿಂದ 4 ಮಾತು ಕೇಳ್ಬೇಕು. ಸ್ವಾಮಿಗಳು ಯಾವಾಗ್ಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ? ಒಂದೊಂದ್ಸಲ ಬೆಳ್ಳಂಬೆಳಗ್ಗೆನೆ ಕೂತ್ಕೊಂಡ್ಬಿಡ್ತಾರೆ, ಎಲ್ಲ ಅಂತ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಒಂದೊಂದ್ಸಾರಿ ಧ್ಯಾನಕ್ಕೆ ಕೌಂಟ್ರಿಗೆ ಹಂಗೋಗಿ ಹಿಂಗ್ ಬಂದ್ಬಿಡ್ತಾರೆ. ಸ್ವಾಮಿಗಳಿಗೆ ಸ್ವಲ್ಪ ಹಣ್ಣು ತಂದಿದೀವಿ, ಕೊಡ್ಬೋದಾ? ಇವರು ಹಣ್ಣು ಹಂಬಲು ತಿನ್ನೋದಿಲ್ಲ. ಮತ್ತೆ ಸ್ವಾಮಿಗಳ ಹೊಟ್ಟೆಗೆ ಏನ್ ತಿಂತಾರೆ? ಕಡಲೆ ಬೀಜ, ಸೌತೆಕಾಯಿ, ಈರುಳ್ಳಿ ಪೀಸು, ಉಪ್ಪಿನಕಾಯಿ. ಸ್ವಾಮಿಗಳು ಪವಾಡ ಬಿಡಿಸ್ರು, ಅವ್ರ 4 ಮಾತು ಕೇಳ್ಕೊಂಡು ಹೋಗ್ಬೇಕು. ಬೇಡ, ಆಮೇಲೆ ತುಂಬಾ ತೊಂದರೆ ಆಗುತ್ತೆ. ತೊಂದ್ರೆ ಆದ್ರೂ ಪರವಾಗಿಲ್ಲ, ಕೇಳ್ಕೊಂಡೇ ಹೋಗ್ಬೇಕು. ಭಾವಿಸಿ ನನ್ ಮಕ್ಕಳ ಗುರುಗಳೇ, ತಮ್ಮ ದರ್ಶನಕ್ಕೆ ಜನಗಳು ಬಂದಿದ್ದಾರೆ, ತಮ್ಮ ಹಿತವಚನ ಕೇಳಲೇಬೇಕಂತೆ. ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ. ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ. ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ, ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಕೇಳಬೇಡ, ಕೆಟ್ಟದನ್ನು ಮಾತನಾಡಬೇಡ ಅಂತ. ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ. ಏಕೆ ಅಂತ ಹೇಳಿದ್ರೆ ಮಕ್ಕಳೇ, ನಾವು ಪಾದ ಪೂಜೆ ಮಾಡಿಸ್ಕೊಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತೀವಿ ಮಕ್ಕಳೇ. ಇಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ. ಮೊನ್ನೆ ಒಂದು ಹಾಡನ್ನು ಕೇಳಿದೆ, ಯಮ್ಮ ಯಮ್ಮ ನೋಡ್ದೆ ನೋಡಬಾರ್ದನ್ನ ನಾನು ನೋಡಿದೆ. ಅದೇನು ನೋಡಿದ್ನೋ, ಅದು ಹೇಗೆ ನೋಡಿದ್ನೋ, ಅದೆಷ್ಟೊತ್ತಲ್ಲಿ ನೋಡಿದ್ನೋ ನಮಗಂತೂ ಗೊತ್ತಿಲ್ಲ. ಕುದಿತದೆ ರಕ್ತ, ಕೊತ 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 ಅಂತ ಕುಯ್ತದೆ, ತೋರ್ಸಕ್ಕಾಗಲ್ಲ. ಪುರಂದರದಾಸರು ಮಕ್ಕಳೇ ಒಂದು ಭಾಗದಲ್ಲಿ ಹೇಳ್ತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ. ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ, ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು, ನಾದ್ರ ದಿನ ಚಲ್ತಂತೆ, ಚಲ್ತೋ. ಅದೆಷ್ಟೊತ್ತಲ್ಲಿ ಚಲ್ತೋ, ಅದು ಹೇಗೆ ಚಲ್ತೋ, ಅದೇಂತಕ್ಕೆ ಚಲ್ತೋ ನಮಗಂತೂ ಗೊತ್ತಿಲ್ಲ. ಕುದೀತದೆ ರಕ್ತ, ಕೊತ 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 ಅಂತ ಕುದೀತದೆ ಮಕ್ಕಳೇ. ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ, ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದು ಹೋಗ್ತಾ ಇದೆ ಮಕ್ಕಳೇ. ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಬರೀ ಮಕ್ಕಳನ್ನೇ ಮಾಡಿ. ಯಾಕೆಂದ್ರೆ ಮಕ್ಕಳೇ, ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಇದನ್ನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ. ಅಪ್ಪ ಲೂಸ, ಅಮ್ಮ ಲೂಸ, ನಾನು ಲೂಸ, ನಿಮ್ಮ ಅಜ್ಜಿ ಲೂಸ, ನಾನು ಪಂಚೆ ಲೂಸ. ಕುದೀತದೆ ರಕ್ತ, ಕೊತ 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 ಅಂತ ಕುದೀತದೆ, ತೋರ್ಸಕ್ಕಾಗಲ್ಲ. ಸ್ವಾಮಿಗಳ ಅವಾಗ್ಲಿಂದ ಕುದೀತದೆ ರಕ್ತ ಅಂತ ಅಂತಿರಲ್ಲ, ಅದು ಹೆಂಗ್ ಕುದೀತದೆ ಸ್ವಲ್ಪ ತೋರಿಸಿ ನೋಡವ. ದರಿದ್ರ ಮುಂಡೆ ಇದೆ, ಅರಿಷ್ಟು ಮುಂಡೆ ಇದೆ, ನಾಯಿ ಮುಂಡೆ ಇದೆ, ಅಲ್ಕ ಮುಂಡೆ ಇದೆ. ನನ್ನ ಮಗನೇ, ನನ್ನ ಮಗನೇ ತೋರ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ, ತೋರಿಸ್ಬೇಕಂತೆ. ಬಾ ಒಳಗಡೆ ತೋರಿಸ್ತೀನಿ. ಅಲೋ, ಹಾಯ್ ನಿತ್ತು. ನಿತ್ತು ಅಲ್ಲ, ನಾನು ಮುತ್ತು. ನಿತ್ಯ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿದ್ದಾರೆ. ನೀವು ಸ್ವಾಮಿಗಳು ಪರ್ಸನಲ್ ರೂಮ್ನಲ್ಲಿ ಇರಿ, ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡು ಬರ್ತಾರೆ. ಮಡಗ್ಲಾ ಎಚ್ಚಿ ಏನ ಫೋನ್. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು ಗುರುಗಳೇ? ಅಯ್ಯೋ ಯಾಕೋ ಹೊಟ್ಟೆ ಮುಲ ಮುಲ ಅಂತ ಇದೆ ಕಣೋ. ಹೌದಾ, ಈಗಾಗ್ತಾ ಇದೆಯಾ? ನಾನೆಲ್ಲೋ ಅವಾಗಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಅಯ್ಯಯ್ಯಪ್ಪ, ಏನು ಹಂಗಂದ್ರೆ ಅರ್ಥ? ಮತ್ತಿನ್ನೇನು ಗುರುಗಳೇ, ಆ ಹೆಣ್ಮಕ್ಳು ತಂದು ಕೊಟ್ರು ಅಂತ ಆಳು ಮೂಳು ಗಬ್ಬು ಗಟ್ರೆ ಅದೆಷ್ಟು ದಿವಸ ಆಗಿತ್ತೋ ಮಾಡಿದ ಬೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈಗ ಶುರುವಾಗೈತೆ ನಿಮಗೆ. ಏನು ಹಂಗಂದ್ರೆ?
ಅದೇ ಗುರುಗಳೇ, ಅವಾಗಲೇ ನೀವೆಲ್ಲ ತಗೊಂಬಂದು ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ, ಈಗ ಶುರುವಾಗಿದೆ. ಅಯ್ಯೋ ಅಮ್ಮ ಯಪ್ಪ ಶಿಷ್ಯ, ನನ್ನ ಕೈಲಿ ಈಗ ಆಗ್ತಿಲ್ಲಪ್ಪ, ತುಂಬ ಸುಸ್ತಾಗ್ತಾ ಇದೆ. ಯೋಗ ಮಾಡಬೇಕು. ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ. ಕುಂಡಲಿ ಯೋಗಕ್ಕೆ ಹಣಿ ಮಾಡೋ. ಏನು ಗುರುಗಳೇ, ಕುಂಡಿ ಯೋಗನಾ? ನಿನ್ನ ಕುಂಡಿ ಯೋಗ ಅಲ್ವೋ, ಕುಂಡಲಿ ಯೋಗ. ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ. ಮಾಡಿಸು ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡೋ. ಪಿತೃಪಿಲ್ಲಿ ಮಗನ, ನಿಮ್ಮ ಅವ್ವನ ಅಲ್ಲೋ ಯಪ್ಪ, ಯವ್ವನ ಅವ್ವನ ಹೇಗನ್ನ ಹುಟ್ಟಿದ ನನ್ನ ಮಗನ, ಸತ್ಯಾನಾಶ ಆಗಿ ಹೋಗ್ಲಿ.